ನಾವಿವತ್ತು ಯಡೂರ್ಗೆ ಹೋಗಿದ್ವು ಮತ್ತು ಆದಿಚುಂಚನಗಿರಿಗೆ ಹೋಗಿದ್ವು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಸುಮಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆನೆ ಮೀನ್ಸ್ 5 o'clock ಹಂಗೆಲ್ಲ ನಮ್ಮ ಟಿಪ್ಟೂರ್ನ ಬಿಟ್ಟು ಹಿಂಗಲ್ ಹತ್ರ ಇರೋ ಗೌಡನಗೆರೆ ದೇವಸ್ಥಾನಕ್ಕೆ ಬರಬೇಕು ಅಂತ ಸುಮಾರು ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಫೈನಲಿ ಬಂದ್ವಿ. ಅಲ್ಲಿಂದ ಬಂದು ಫೋಟೋಸ್ ಎಲ್ಲ ತಗೊಂಡು ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ. ಸೊ ದೇವ್ರ ದರ್ಶನ ಆದಮೇಲೆ ಇಲ್ಲೊಂದು ಗುಹೆ ಒಳಗಡೆ ಪರಂಪರೆ ಅಂತ ಎಲ್ಲ ಥರದ ಅಂದರೆ ಸರ್ವಜ್ಞ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಕನಕದಾಸರು, ಪುರಂದರದಾಸರು, ಈ ಥರ ಅವಾಗಿನ ಕವಿಗಳಾಗಿರ್ಬೋದು, ರಾಜರಾಗಿರ್ಬೋದು, ಪ್ರತಿಯೊಬ್ಬರದ್ದು ಸ್ಟ್ಯಾಚು ಥರ ಮಾಡಿದ್ದಾರೆ. ಒಳಗಡೆ ಎಂಟ್ರಿ ಫೀಸು ಒಬ್ಬರಿಗೆ 50 ರೂಪಾಯಿ ಇರುತ್ತೆ. ಸೊ ನಾವೆಲ್ಲರೂ ಕೂಡ 50 ರೂಪಾಯಿ ಪೇ ಮಾಡಿ ಎಂಟ್ರಿ ಟಿಕೆಟ್ನ ತಗೊಂಡು ಇಲ್ಲಿ ನೋಡ್ಬೋದು ಪ್ರತಿಯೊಬ್ಬರದ್ದು ಯಾವ ಥರ ಚಿತ್ರಣ ಮಾಡಿ ನಿಲ್ಲಿಸಿದ್ದಾರೆ ಅಂತ ನೋಡ್ಕೊಂಬನ್ನಿ ನೀವು. ನೋಡಿದ್ರಲ್ಲ ಆವಾಗಿನ ಕಾಲದಲ್ಲಿ ಯಾವ ಥರ ವಾರಕ್ಕೊಂದ್ಸಲಿ ನಡೆಯೋ ಸಂತೆಗೆ ಆಗಿರ್ಬೋದು, ಮತ್ತು ಯಾವ ಥರ ಪ್ರತಿಯೊಂದು ಮಣ್ಣಿನ ಮಡಿಕೆ ಆಗಿರ್ಬೋದು ಯಾವ ಥರ ತಯಾರಿಸ್ತಿದ್ರು ಎಲ್ಲ ಚಿತ್ರಣವನ್ನು ಇಲ್ಲಿ ಸ್ಟ್ಯಾಚು ಮಾಡಿ ಎಷ್ಟು ಚೆನ್ನಾಗಿ ಬಿಂಬಿಸಿದ್ದಾರೆ. ಸೊ ನನಗಂತೂ ಇದನ್ನು ನೋಡೋದಕ್ಕೆ ತುಂಬ ಇಷ್ಟ ಆಯಿತು. ನೀವು ಕೂಡ ಸಾಧ್ಯವಾದರೆ ಒಂದ್ಸಲಿ ಹೋಗಿ ವೀಕ್ಷಿಸಿ ಬನ್ನಿ ಅಂತ ಹೇಳ್ತೀನಿ. ಮತ್ತು ಆವಾಗಿನ ಕಾಲದಲ್ಲಿ ಯಾವ ಥರ ಸಭೆ ಮಾಡ್ತಿದ್ರು, ಚೌಕಾಬಾರ ಆಡೋದು, ಹಾಗೆ ಅಜ್ಜಿ ಮೊಮ್ಮಕ್ಕಳಿಗೆ ಜಡೆ ಹಾಕೋದಾಗಿರ್ಬೋದು, ಹಾಲು ಕರಿಯೋದಾಗಿರ್ಬೋದು, ಕಟ್ಟೋದು, ಪ್ರತಿಯೊಂದು ಚಿತ್ರಣವನ್ನು ಎಷ್ಟು ಚೆನ್ನಾಗಿ ಬಿಂಬಿಸಿದ್ದಾರೆ ಅಂದರೆ. ಮತ್ತು ಆವಾಗಿನ ಕಾಲದ ಹಿತ್ತಾಳೆ ಪಾತ್ರೆಗಳು ಅದನ್ನು ಕೊಳ್ಳೋ ರೀತಿ ಮತ್ತು ಎಷ್ಟು ಯಾವ ಥರ ಅದರಲ್ಲಿ ತೊಗೊಳ್ತಿದ್ರು ಅದನ್ನೆಲ್ಲ ಚಿತ್ರಣವನ್ನು ತುಂಬ ಚೆನ್ನಾಗಿ ಬಿಂಬಿಸಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಮತ್ತು ಗಾಣವನ್ನು ಯೂಸ್ ಮಾಡಿ ಹೇಗೆ ಕೊಬ್ಬರಿ ಎಣ್ಣೆ, ಹರಳೆಣ್ಣೆಯನ್ನು ತೆಗಿಯೋದು, ಈ ಥರ ಸುಮಾರು ಚಿತ್ರಗಳು ಇನ್ನೂ ಇದ್ದಾವೆ, ನೋಡ್ಕೊಂಬನ್ನಿ.
ಪ್ರಸಾದ ಎಲ್ಲ ಸೇವನೆ ಮಾಡಿ ನಾವು ಬಂದಿದ್ದೆ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಸೊ ಇದು ಅಲ್ಲಿನ ಚಿತ್ರಣಗಳು. ಹಾಗೂ ಇಲ್ಲಿ ಶನೇಶ್ವರ ಸ್ವಾಮಿಯವರ ದೇವಾಲಯ ಕೂಡ ಇದೆ. ಇಲ್ಲಿ ಪ್ರತಿಯೊಂದು ಮಂಗಳ, ಬುಧ, ಶುಕ್ರ, ಗುರು ಈ ಥರ ಪ್ರತಿಯೊಂದು ನವಗ್ರಹಗಳ ದೇವರನ್ನು ಸ್ಥಾಪಿಸಿದ್ದಾರೆ. ಇದನ್ನು ನೋಡಿಕೊಂಡು ಅಲ್ಲಿ ಅಕ್ಕಿ ಪಾಯಸ ಅಥವಾ ಪ್ರಸಾದ ಏನಂತ ಕರಿತೀವಿ ಅದನ್ನು ಕೂಡ ಕೊಟ್ಟರು. ಅದನ್ನೆಲ್ಲ ಸೇವನೆ ಮಾಡಿ ಅಲ್ಲಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ನ ಮಾಡಿಕೊಂಡು ನಾವು ಅಲ್ಲಿಂದ ಸೀದಾ ಯಡೂರಿಗೆ ಬಂದ್ವಿ. ಯಡೂರಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ದರ್ಶನವನ್ನು ಪಡೆದು ಅಲ್ಲಿ ಸ್ವಲ್ಪ ಫೋಟೋ ವೀಡಿಯೋಸ್ನ ತಗೊಂಡು ಅಲ್ಲಿ ಕೂಡ ಪ್ರಸಾದ ಸಿಕ್ತು ನಮಗೆ. ಅಲ್ಲಿ ಪ್ರಸಾದವನ್ನು ಸೇವಿಸಿ ಅಲ್ಲಿಂದ ನಾವು ಶ್ರೀ ಆದಿಚುಂಚನಗಿರಿ ಬೆಟ್ಟ ಅಂತ ಏನು ಕರಿತೀವಿ ಅಲ್ಲಿಗೆ ಮತ್ತೆ ಇಲ್ಲೊಂದು ನಿಮಗೆ ಸರ್ಪ್ರೈಸ್ ಕೂಡ ಕಾದಿದೆ. ಅದೇನು ಸರ್ಪ್ರೈಸ್ ಅಂತ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ ನೋಡಿ. ಆದಿಚುಂಚನಗಿರಿಯಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಬರೋ ಸಮಯದಲ್ಲಿ ನಮಗೆ ಒಬ್ಬರು ಟಿ ವಿ ಆ್ಯಕ್ಟರ್ ಮೀನ್ಸ್ ಟಿ ವಿ ಸೀರಿಯಲ್ ಆ್ಯಕ್ಟರ್ ಅಂದರೆ ಗೌರಿ ಕಲ್ಯಾಣದ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡೋವಂಥ ವಿವೇಕ್ ಅವರು ಸಿಕ್ಕಿದ್ರು. ಮತ್ತು ಇದು ಈಗ ಸ್ಥಾಪಿಸಿರುವಂಥ ದೇವಾಲಯ ಆಗಿರುತ್ತೆ. ಅಲ್ಲಿ ಕೂಡ ಚಿತ್ರಣಗಳನ್ನೆಲ್ಲ ತಗೊಂಡು ವಿವೇಕ್ ಸರ್ ಅವರು ಸಿಕ್ಕಿದ್ರು. ಅವ್ರ ಹತ್ರ ಸ್ವಲ್ಪ ಫೋಟೋಸು ಸೆಲ್ಫಿನೆಲ್ಲ ತಗೊಂಡು ಅದನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡ್ಬೋದು. ಹೀಗೆ ಸ್ಥಾಪಿಸಿರುವಂಥ ಭೈರವೈಕ್ಯ ಮಂದಿರವನ್ನು ಕೂಡ ನೋಡಿ. ಇದು ಅಲ್ಲಿಯ ಚಿತ್ರಣವಾಗಿರುತ್ತೆ. ಅಲ್ಲಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ಗಳನ್ನೆಲ್ಲ ತಗೊಂಡು ಅಲ್ಲಿಂದ ಆ್ಯಕ್ಟರ್ ಜೊತೆ ಕೂಡ ಸೆಲ್ಫಿ ತೊಗೊಂಡ್ವಿ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ವಿವೇಕ್ ಸರ್. ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಾವು ಅಲ್ಲಿಂದ ನೇರ ನಮ್ಮ ಟಿಪ್ಟೂರ್ ಬಸ್ಸನ್ನು ಹತ್ತಿದ್ವಿ. ಅಲ್ಲಿಂದ ಟಿಪ್ಟೂರಿಗೆ ಬಂದ್ವಿ. ಇದೇ ಥರದ ಹೆಚ್ಚಿನ ವೀಡಿಯೋಗಳಿಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ಹಾಗೆ ನನ್ನ ವೀಡಿಯೋಗಳನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ತೀನಿ. ಯಾಕೆಂದರೆ ನಾನು ನೆಕ್ಸ್ಟ್ ಏನೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ನನ್ನ ವೀಡಿಯೋ ಸಿಗುತ್ತೆ. ಇಷ್ಟ ಆಯಿತು ಇವತ್ತಿನ ವಿಡಿಯೋ. ಒಂದೇ ದಿನದಲ್ಲಿ 4 ದೇವರ ದರ್ಶನವನ್ನು ಪಡೆದು ನಾವು ನಮ್ಮ ಟಿಪ್ಟೂರನ್ನ ತಲುಪಿದ್ವಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಪ್ಲೀಸ್.